ಹಾಕಿ ಮಾರ್ಕ. ಬ್ಲೌಸ್ ಲೆಂತ್ ಎಷ್ಟೈತೆ ಅಷ್ಟು ನೋಡ್ಕೊತ 14ಕ್ಕೆ ಒಂದು 15. ಹಾಂ. ಅವ್ರಿಗೇನು ಲೆಂತ್ ಎಕ್ಸ್ಟ್ರಾ ಬೇಡವಂತ? ಲೆಂತ್ ಏನು ಬೇಡಂತೆ, ಅದೇ ಅರ್ಧಗ್ಲ ಮುಚ್ಚಿರು. ಹಂಗಾರೆ ಅಳತೆ ಇಲ್ಲೂ ಅಷ್ಟೇ ನಾವು ಎಕ್ಸ್ಟ್ರಾ ತಗೊಬೇಕು. ಏನು ಅಳತೆ ಇರುತ್ತೋ ಅವರು ಹಾಫ್ ಇಂಚ್ ಎಕ್ಸ್ಟ್ರಾ ಏನಿರೋದ್ರಿಂದ ಎಕ್ಸ್ಟ್ರಾ ತಗೊಬೇಕು. ಮತ್ತೆ ಇಲ್ಲ ಅವ್ರು ಆಲ್ರೆಡಿ ನೆಕ್ ತಗೊಂಡ್ಬಿಟ್ಟವ್ರೆ, ಅವೇನು ಮಾಡೋಂಗಿಲ್ಲ. ಶೋಲ್ಡರ್ ಮಾತ್ರ ತಗೋ. ಶೋಲ್ಡರ್ 3 ಇಂಚ್ ಇಟ್ಕೊ ಕರೆಕ್ಟಾಗಿ. ಎಡ್ಜಿಂದ 3 ಇಂಚು, 3 ಇಂಚ್ಗೆ ಒಂದು ಮಾರ್ಕು. ಈ ಕಡೆನೂ ಅಷ್ಟೇ 3 ಇಂಚ್, ಇಲ್ಲಿಂದ 3 ಇಂಚು. ನೀನು ಇದನ್ನ ಹಾಕ್ಬಿಟ್ಟು ಮಧ್ಯಕ್ಕೆ ಕೆಲವೊಂದು ಲೈನ್ ಹೇಳ್ಕೊಳ್ಳೋಣ. ನಾವು ಹೆಂಗೆ ಗೊತ್ತಾ, ಈಗ ಮಧ್ಯಕ್ಕೆ ಹಾಕಬೇಕು. ಯಾಕಂದರೆ ಸ್ಟಿಚಿಂಗಿಗೆ ಬೇಕಲ್ಲ ನಮಗೆ. ಇಲ್ಲಿಗೆ ಕಟ್ ಮಾಡಿಕೊಟ್ರೆ ಇಲ್ಲಿಗೆ ಕರೆಕ್ಟಾಗಿ ಇದು ಸ್ಟಿಚ್ ಬರುತ್ತೆ, ಇದು ಸ್ಟಿಚ್ ಬರುತ್ತೆ. ಗೊತ್ತಾಯ್ತಾ? ಹ್ಞೂ ಸರಿ. ಇಲ್ಲಿಂದನೂ ಕರೆಕ್ಟಾಗಿ ಇಲ್ಲಿಂದ 3 ಇಂಚು ಎಡ್ಜಿಗೆ ಬಿಡು. ಹಾಂ ಸರಿ. ಇಲ್ಲಿ ಹಾಕಿ. ಇದಕ್ಕಲ್ಲ ಮಗ, ಇದಕ್ಕೆ ಈ ಕಡೆ ಲೈನ್. ಇದಕ್ಕೇನೆ ಈಗ ಹೆಂಗ್ ಕಟ್ ಮಾಡ್ತೀಯ ನೀನು? ಇದಕ್ಕೇನೆ ಈಗ ಹೋಗ್ಲಿ ಬಿಡು. ಈಗ ಮಾರ್ಕ್ ಇದು ಆ ಕಡೆ ಇದಕ್ಕೆ, ಇದು ಈ ಕಡೆ ಇದಕ್ಕೆ ಸ್ವಲ್ಪ ವೇರಿಯೇಷನ್ ಮಾಡೋ. ನೀನು ಹಿಂಗೆ ಹೇಳಿ, ಒಂಚೂರು ಹಿಂಗೆ ಹೇಳಿ, ಸ್ವಲ್ಪ ಜಾಸ್ತಿ ಹೇಳಿ. ಈ ಕಡೆ ಕೇಳಿ, ಇದು ಈ ಕಡೆ. ಹಂಗೆ ಮಾಡ. ಕೊಡಿ ಒಂಚೂರು ಕೊಡು. ಸ್ವಲ್ಪ ಹಿಂಗೆ ಹಾಕಿದ್ರೆ ಅವಾಗ ಅರ್ಥ ಆಗುತ್ತೆ. ಇದು ಈ ಕಡೆ, ಸರಿನಾ? ಅವರು ಸ್ವಲ್ಪ ವೇರಿಯೇಷನ್ ಮಾಡೋರು ಫ್ರೆಂಡ್. ಈಗ ಇಲ್ಲಿಂದ ಚೆಸ್ಟ್ ಎಷ್ಟೈತೆ? 10 ಇಂಚಾ? 10 ರೆಡಿ. ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಳ್ಳೋದಲ್ಲ. ಅವ್ರು ಲೂಸ್ ಹೇಳೋರಲ್ಲ ನಿನ್ಗೆ. ಲೂಸ್ ಬೇರೆ ಹೇಳೋರೆ. ಅಲ್ಲಿಗೆ 10:15 11 ರೆಡಿ. ಇಲ್ಲಿಂದ ಬಂದು 10:15 ಇಡಿ. ಇಲ್ಲಿ 10:15 ಒಂದು ಮಾರ್ಕ್. ಅಲ್ಲ ಎಷ್ಟು 11 ಅಲ್ವಾ ಹೇಳೋದು? 10ಕ್ಕೆ ಬ್ಯಾಕ್ ಅಲ್ವಾ? 10 ಇಂಚು. ಈಗ ಒಂದು ಲೈನ್ ಹೇಳಿ, ಫುಲ್ ಹೇಳ್ಕೊ. ಸ್ಕೇಲ್ ಕೊಡ. ಉದ್ದ ಸ್ಕೇಲ್ ತಗೋ. ಮತ್ತೆ +2 ಇಂಚಸ್ ಇಲ್ಲಿಂದ ಈ ಕಡೆ ಇನ್ನೊಂದು ಗೆರೆ ಇರೋದು. ನೀನು ಕಟ್ ಮಾಡ್ಬೇಕಾ? ನಾವು ಸ್ವಲ್ಪ ಈ ಕಡೆ. ಇದು 1.5 ಇಂಚ್ ಐತೆ, ಇನ್ನೊಂದು ಸ್ವಲ್ಪ ಈ ಕಡೆ ಸಾಕು. 1.5 ಇಂಚೆ ಅದು ಟೇಪ್. ಇನ್ನೊಂದು ಸ್ವಲ್ಪ ಈ ಕಡೆ ಕಟ್ ಮಾಡ್ಬೇಕಾ? ಕಟಿಂಗ್ ಮಾಡ್ಬೇಕಾದ್ರೆ ಇಷ್ಟು ಮಾಡಿ ಕೊಡಿ. ಇದು ಅದು 1.5 ಇಂಚು, ಇದು 2 ಇಂಚು. ಸರಿನಾ? ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇಡು. 6 ಐತೆ ಬಿಡಮ್ಮ. 6 ಐತೆ. 6 ಇಂಚ್ ಇಡು. ಇದ್ರಲ್ಲಿ ಹಾಕು. ಐರನ್ ಮಾಡೋದು ಹೋಗು. ಈಗ ಇಲ್ಲಿಂದ ಇಲ್ಲಿಗೆ 1.25 ಒಂದು ಮಾರ್ಕ್. 1.25 ಫ್ರೆಂಚ್ ಕರ್ವ್ ತಗೊಂಡು ಮಾರ್ಕ್. ಹಿಂಗೆ ಫ್ರೆಂಚ್ ಕರ್ವ್ ಏನು ಗೊತ್ತಾ ನೋಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊಬೇಕು ನಾವು. ಇಲ್ಲಿ ಏನು ಲೈನ್ ಹಾಕ್ಕೊಂಡಿರ್ತೀವಿ, ಇದ್ರದ್ದಲ್ವಾ, ಇದು ಇಟ್ಕೊಬೇಕು ನೀಟಾಗಿ. ಹಿಂಗೆ ಇಟ್ಕೊಂಡು ನಮ್ದು ಏನು ಲೈನ್ ಇರುತ್ತೆ ಅದನ್ನು ನಾವು ಟಚ್ ಮಾಡೋ ಥರ ನೋಡಿಕೊಂಡು ಇಟ್ಕೊಬೇಕು. ಆಮೇಲೆ ಇಲ್ಲಿ ಬಂದು ಹಿಂಗೆ ಆಗುತ್ತೆ, ಅದನ್ನೇನು ಮಾಡಬೇಕು ನಾವು ಕರೆಕ್ಟಾಗಿ ಹಿಂಗೆ ಒಂದು ಸ್ವಲ್ಪ ಡೌನಿಂದ ನನಗೆ ಹಿಂಗೆ ನೀಟಾಗಿ ಕುಟ್ಕೊಬೇಕು. ಸರಿನಾ? ಈಸಿದೆ. ಇದನ್ನೇ ತಗೋ. ಮತ್ತು ಇಲ್ಲಿ ಒಂದು 1/4 ಇಂಚು ನಾವು ಕಂಪಲ್ಸರಿ ನಾವೇನು ಮಾಡಬೇಕು, ಒಂದು 1/4 ಇಂಚು ಡೌನಿಂಗ್ ಕೊಟ್ಕೊಬೇಕು. ಆಯಿತಾ? ಇದು ನೆಕ್ಕು. ಇದು ಜಾಸ್ತಿನಾ? ಈಗ ಏನು ಇಟ್ಕೊಂಬಿಡ್ಲಕ್ಕ? ಹ್ಞೂ, ಈ ಕಡೆದು ಹಾಕು, ಪರವಾಗಿಲ್ಲ. ಈ ಕಡೆದು 6 ಇಂಚಸ್ಸನ್ನು 5 ಅಲ್ಲಿಗೆ 14ಕ್ಕೆ 2 16 ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋ. ಮತ್ತೆ ರೆಡಿ ಇಡ್ಲಿ ಬಿಡಕ್ಕ ಇದು ಇಷ್ಟು ಬೇಕು. ನಾನು ಅದಕ್ಕೆ ಅಷ್ಟು ಕಟ್ ಮಾಡಿದ್ದು. ನಾನು 16.5 ಐತೆ. ಓಕೆ, ಅದೆಷ್ಟು ಸಾಕು. ಇಲ್ಲಿಂದ ಇಲ್ಲಿಗೆ 6 ಇಂಚನ್ನು ಇಟ್ಕೊ. 6 ಇಂಚ್ ಇದನ್ನು ಕೂಡ ನೀಟಾಗಿ ಮಾಡ್ಸಾಕು. ಅದನ್ನು ಒಂದು ಲೈನ್ ಎಳ್ಕೊ. ನೀನು ಆ ಕಡೆಗೆ ಹೋಗಿದ್ಯಾ ಅನ್ಸುತ್ತೆ. ಈ ಕಡೆ ಸರಿ ಆಯ್ತಾ? ಅಲ್ಲ, ಲೈನ್ಸು ಕರೆಕ್ಟಾಗಿ ಇಲ್ಲ. ಇದನ್ನು ಮಾಡಿ ಸರ್. ಇಲ್ಲಿಂದ ಚೆಸ್ಟ್ ಬಂದು ಇದು ಬಂದು ಜಾಸ್ತಿ ತಗೊಬೇಕು. ನಾವು ಇದನ್ನ 10 ತಗೊಂಡಿದ್ದೀವಿ. ಇದು 10.5 11 ಇಂಚ್ ಅಂತ ತಗೋಬೇಕು. ಅವರು 9.25 ಇರೋದು.
ನಾವು. 9.25 ಐತೆ. ಹಾಫ್ ಇಂಚ್ ಸೇರಿಸಿದ್ರೆ 10 ಕಾಲು, 10 ಕಾಲ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 10 ಮುಕ್ಕಾಲು, 10 ಮುಕ್ಕಾಲು. ಅವ್ರು ಹಾಫ್ ಇಂಚ್ ತಾನೇ ಚೆಸ್ಟ್ ಎಷ್ಟು ಎಕ್ಸ್ಟ್ರಾ ಇಡೋದು, ಅಷ್ಟಕ್ಕೆ ಇಡು ಕರೆಕ್ಟಾಗಿ. ಜಾಸ್ತಿನೂ ಬೇಡ ಕಡಿಮೆ ಬೇಡ, ಅಷ್ಟಕ್ಕೆ ಇಡು. ಅಲ್ಲಿಂದ +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಆಮೇಲೆ ನಾರ್ಮಲ್ ಚೆಸ್ಟ ಹೆವಿ ಚೆಸ್ಟ? ನಾರ್ಮಲ್ ಲೆಕ್ಕ. ಹ್ಞೂ ಸರಿ ಆಯ್ತು. ಇದು ಲೈನ್ ಹೇಳಿ, ಕ್ಲೀನಾಗಿ ಲೈನ್ ಹೇಳಿ. ಇಲ್ಲಿಂದ ಬರ್ತೀನಿ. ನೀವು ಬರ್ತಾ ಮುಗಿದ್ರೆ ಬರಬೇಡ, ನೆಚ್ಚೋದಿತ್ತು. ಇಲ್ಲ ಕೊಡಿ. ಅಯ್ಯೋ ಎಲ್ಲ ಕೊಡೋದು ಅಂತ. ಮುಕ್ಕಾಲು ಇಂಚ್ಕೊಂಡು ಮಾರ್ಕ್ ಹಾಕು, ಅದೊಂದು ಫ್ರೆಂಚ್ ಕರ್ವಲ್ಲಿ ನೀಟಾಗಿ ಹಾಕು. ಇಲ್ಲಿಂದ ಒಂದು 1/4 ಇಂಚ್ ಹಾಕು, ಇಲ್ಲಾಂದರೆ ಏನು ಬೇಡ ಬಿಡು. ಯಾಕೆ ಗೊತ್ತಾ, ಇದು ತುಂಬ ಚಿಕ್ಕದೇ ಅಲ್ಲ, ಮೇಲಿಂದ ಮೇಲೆ ಕರೆಕ್ಟಾಗಿ. ಈಗ ಏನು ಮಾಡಬೇಕು, ಒಂದು ನಿಮಿಷ. ಈಗ ಇಷ್ಟ ಹಿಂಗಾದಾಗ ಇಲ್ಲಿ ಜಾಸ್ತಿ ಇರುತ್ತೆ. ಹೇಳ್ಬೇಕು ಅಂದರೆ ನೋಡಿ ಹಿಂಗೆ ಹಾಕು. ಇಲ್ಲಿ ಕಾಲಿಂದ ನೀರು ಏನು ಮಾಡಿದ್ರು ಅದೇ ಕವರ್ ಹಾಕ್ಕೊಳ್ತೈತೆ. ಇದು ಸ್ವಲ್ಪ ಜಾಸ್ತಿ ಕಡಿಮೆ ಆಯಿತು ಅನ್ಸುತ್ತೆ ನನಗೆ. ಕಡಿಮೆ ಐತಲ್ಲ. ಇಲ್ಲ ಈಗ ರೆಡಿ ಅಲ್ಲಿ ಎಷ್ಟೈತೆ ನೋಡಿ, 2 ಕಾಲು ಐತೆ. ಈಗ ನೋಡಿ ಈಗಲೇ 2 ಕಾಲು ಐತೆ, ಆಮೇಲೆ ಸ್ಟಿಚ್ ಆದಮೇಲೆ ಇನ್ನೂ ತುಂಬ ಕಡಿಮೆ ಆಗುತ್ತೈತೆ. ಇಲ್ಲಿವರೆಗೂ ಬರ್ತದಲ್ಲ ಅಕ್ಕ, ನಂಗೆ ಇನ್ನೂ ಕಮ್ಮಿ ಆಗ್ತದೆ ಕರೆಕ್ಟು. ನಾವು ಯಾವತ್ತೂ ಮಾಡಬಾರ್ದು, ಹಿಂಗೆ ಬರಬೇಕು. ಸರಿ. ತುಂಬ ಕಡಿಮೆ ಆಗ್ಬಿಟ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಅವ್ರು ಆಲ್ರೆಡಿ ಇನ್ನೊಂದು ಸ್ವಲ್ಪ ದೊಡ್ಡ ಅಳತೆ ಕೇಳೋರೆ, ಗೊತ್ತಾ ನಿಮ್ಮದು? ಸ್ವಲ್ಪ ದೊಡ್ಡ ಅಳತೆ ಕೇಳೋದ್ರಿಂದ ನಮ್ಗೆ ಸ್ವಲ್ಪ ದೊಡ್ಡದೇ ಆಗುತ್ತೆ. ಇಲ್ಲಿಗೆ ಕಟ್ ಮಾಡಿ ಅವಾಗ ಇದಕ್ಕೂ ಕಂಪೇರ್ ಮಾಡಿದ್ರೆ ಶೇಪ್ ತೆಕ್ಕೊಬೋದಾ? ಆಮೇಲೆ ನೋಡ್ಕೊಂಡು ಶೇಪ್ ತಕ್ಕೊಬೋದು. ಕಡಿಮೆ ಆದರೆ ಏನು ಮಾಡೋಕ್ಕಾಗಲ್ಲ, ಮುಡ್ಸೋಕ್ಕಾಗಲ್ಲ. ಆಮೇಲೆ ಜಾಸ್ತಿ ಬಟ್ಟಿ 3.5. ಹ್ಞೂ ಜಾಸ್ತಿ ಇದ್ರೆ ಮಾಡ್ಬೋದು, ಕಡಿಮೆ ಇದ್ರೆ ಏನು ಮಾಡ್ತೀಯ ನೀನು? ಹಾಂ ಜಾಸ್ತಿ ಇದು ಸಮ ಸಿಗ್ಲಿ ಅಂತ ನಾನು ಇದು ಮಾಡ್ತೀನಿ. ಎಲ್ಲ ಒಂದು ನಿಮಿಷ. ಈಗ ತುಂಬ ಕಡಿಮೆ ಐತೆ ನೋಡಿ ಲೆಂತು. ಈಗ 16 ಬಂತು. ಈಗ ದಪ್ಪ ಅವರೇ ಅವರು ಅಂದರೆ ನಾವು 2.5 ಇಂಚ್ ಎಕ್ಸ್ಟ್ರಾ ತಗೊಳ್ಳ. ಏನು ಪರವಾಗಿಲ್ಲ ಬಿಡಿ, ಬೆಡ್ ಪಟ್ಟಿದಲ್ವಾ. ಒಂದು ನಿಮಿಷ ಪರವಾಗಿಲ್ಲ ಮಾಡಿ. ಕಡಿಮೆ ಆದ್ರಲ್ಲಿ ಹಂಗೆ ಇರಲಿ ಬಿಡಿ. ಬೆಡ್ ಪಟ್ಟಿ ಕೆಳಗಡೆಯಿಂದನೇ ಕೌಂಟ್ ಮಾಡಿ 3.25 ಮಾಡಿ, 3 ಕಾಲಿಗೆ ಮಾಡಿ, 3 ಕಾಲಿಗೆ ಅಥವಾ 3.25. ಈ ಕಡೆಯಿಂದ 2.5 ಮಾಡಿ. ಅವನ್ನ ಕ್ಲೀನಾಗಿ ಸೇರಿಸಿ, ಇಲ್ಲಾಂದರೆ ಇದರಲ್ಲೇ ಸೇರಿಸ್ಬೋದು ನೋಡಿ. ಇದರಲ್ಲಿ ಒಂದು ನಿಮಿಷ ಇರಮ್ಮ, ಈ ಥರ ಮಾಡ್ಕೊಬೋದು. ಕರೆಕ್ಟಾಗೆ ಸಿಗುತ್ತೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಕರುವಾಗ ಬೇಕಾಗಲ್ಲ ಅಂದರೆ ಈ ಥರದ ಕರ್ವ್ ಸ್ಕೇಲಲ್ಲೂ ಕೂಡ ನೀವು ಹಾಕ್ಬೋದು. ಈ ಥರದ್ದೇ ತಗೋ, ಎಲ್ಲದಕ್ಕೂ ಆಗುತ್ತೆ. ಡ್ರೆಸ್ಗೆಲ್ಲ ಯೂಸ್ ಆಗುತ್ತೆ ನೋಡಿ. ಅಂದರೆ ಒಂದು ಸ್ವಲ್ಪ ಕಡಿಮೆ ಆಯಿತು, ನೀಟಾಗಿರೋ ಸ್ವಲ್ಪ ಶೇಪ್ ಸ್ವಲ್ಪ ಹಂಗಾಕು, ಶೇಪ್ ಕೊಟ್ಟು ಅಷ್ಟೇ, ಏನು ತೊಂದರೆ ಇಲ್ಲ. ಈಗ ಇಲ್ಲಿಂದ ಇಲ್ಲಿ 3 ಇಂಚ್ ತಗೋ. 3 ಇಂಚ್ಗೆ 1 ಮಾರ್ಕ್ ಮಾಡು. ಅಲ್ಲಿಂದ 3 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡು. ಇನ್ನು 3 ಇಂಚ್ಗೆ 1 ಮಾರ್ಕ್. ಅದರ ಮಧ್ಯಕ್ಕೆ 1 ಮಾರ್ಕ್ ಮಾಡು. 1.25 ಮಾರ್ಕ್ ಮಾಡು. ಮೇಲಕ್ಕೆ 2.25 ಇಂಚ್ ಮಾರ್ಕ್ ಮಾಡು. ಮೇಲಕ್ಕೆ 2.25 ಇಂಚ್. ಇಲ್ಲಿಂದ ಇದು ನಮ್ಮ ಬೆಡ್ ಪಟ್ಟಿ 2.25 ಇಂಚಿಗೆ ಮಾರ್ಕ್ ಮಾಡಿ ಸಾಕು. ಅಷ್ಟು ಅವುಗಳನ್ನು ಕ್ಲೀನಾಗಿ ಕೂರಿಸು. ಆಲ್ಮೋಸ್ಟ್ ಏನಂದರೆ ಇವೆರಡು ಲೈನ್ಸ್ಗಳು ಏನಿರ್ತವೆ ಇವು ಇದನ್ನು ಈಗ ಆಗ ಹಾರ್ಮೋನ್ ಇದು
ಅದು ಬಂದು ಒಂದು 3.5 ಇಂಚ್ವರೆಗೂ ಆಯ್ತಾ. ಇದು ಬಂದು ಈ ಕಡೆ ಹಾಫ್ ಇಂಚು, ಈ ಕಡೆ ಸರಿನಾ. ಇದು ಬೇಕು ಅಂದ್ರೆ ಇದೊಂದು 2.5 ಸಾಕಲ್ಲ? ಬೇಡ ಅಂದರೆ ಬೇಡ. 2.5. ಹಾಂ 2.5 3 ಇಂಚ್ವರೆಗೂ ಹೋಗ್ಬೋದು, ತೊಂದರೆ ಇಲ್ಲ. ಹಾಫ್ ಇಂಚು ನಮ್ಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತಲ್ಲ, 3 ಇಂಚು ಕೊಟ್ಕೊಂಡು 2.5 ರೆಡಿ ಸಿಗುತ್ತೆ. ಮತ್ತು ಅದರಲ್ಲಿ ಹಾಫ್ ಇಟ್ಕೋಬೇಕು ಕರೆಕ್ಟಾಗಿ, ಅದರಿಂದ ಅಲ್ಲಿಗೆ ಈ ಏನು ನೆಕ್ ಇದೆಯೋ ಅಲ್ಲಿಂದ ಹಾಫ್ಗೆ 2.5 ಇಂಚಿಗೆ ಮಾಡ್ತಾರೆ ಮಧ್ಯೆ. ಇಲ್ಲ ನೀನು ಸ್ವಲ್ಪ ಆ ಕಡೆಗೆ ಮಾಡಿ, ಒಂದು ಪಾಯಿಂಟ್ ಅಷ್ಟೇ. ಅದನ್ನು ಕೂಡ ಒಂದು 3 ಇಂಚು ಮಾಡಿ ಅಷ್ಟೇ. ಪಾಯಿಂಟ್ ಇದು ಕಟ್ ಮಾಡಿ. ಇದೆಲ್ಲ ಫುಲ್ಲು ಕಡಿಮೆ ಕಟ್ ಮಾಡಿಬಿಟ್ಟಿರ್ತೀನಿ ನಾವು. ಅವತ್ತು ಹಂಗೆ ಆಗಿದ್ದು. ಈಗ ನೆಕ್ಸ್ಟ್ ಇದನ್ನು ಕಟ್ ಮಾಡಬಾರ್ದು, ಇದನ್ನು ಕಟ್ ಮಾಡಬಾರ್ದು, ಅದಕ್ಕೆ ಆಮೇಲೆ ಕಟ್ ಮಾಡಬೇಕು. ಈಗ ಮೊದಲು ಬೆಡ್ ಪಟ್ಟಿ ಕಟ್ ಮಾಡು, ಸೆಂಟ್ರ್ ಇಲ್ಲೊಂಚೂರು ಸೆಂಟ್ರಿಗೆ ಆಮೇಲೆ ಕಟ್ ಮಾಡಿ. ಇವತ್ತು ಫಸ್ಟ್ ಬೆಡ್ ಪಟ್ಟಿ, ಇದನ್ನು ಇಲ್ಲೊಂದು ಸ್ವಲ್ಪ ಟ್ರಿಮ್ ಮಾಡಿ, ಸ್ವಲ್ಪ ಟ್ರಿಮ್ ಮಾಡಿ. ಹಾಂ ಅಷ್ಟೇ ಅಷ್ಟೇ. ಈಗ ಬೆಡ್ ಪಟ್ಟಿ ಕಟ್ ಮಾಡ್ಕೊಂಡು ನೀಟಾಗಿ ಬೆಡ್ ಪಟ್ಟಿ ಕಟ್ ಮಾಡ್ಕೊಂಡು ಈ ಗೆರೆಯಿಂದ ಮೇಲ್ಗಡೆ ಬನ್ನಿ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಸೇಮ್ ಇರುತ್ತೆ. ನೀವು ಇದನ್ನ ಪೀಸನ್ನು ನಮಗೆ ತೋಳು ಇಲ್ಲಿವರೆಗೂ ಬಾ. ತೋಳಿಗೆ ಏನಾದರೂ ಪೀಸ್ ಕೊಟ್ಕೊತೀವಿ ಅಂದರೆ ಈ ಪೀಸಲ್ಲಿ ನೀವು ಕೊಟ್ಕೊಬೋದು, ಸರಿನಾ. ಬೆಡ್ ಪಟ್ಟಿ ರೆಡಿ ಆಯಿತು. ಈಗ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಹಿಂಗೆ ಕಟ್ ಮಾಡಿ ಸೆಂಟ್ರ್ ಕರೆಕ್ಟಾಗಿ ನಾನು ಏನು ಮಾರ್ಕ್ ಹಾಕಿದ್ದೀನಿ ಅಷ್ಟಕ್ಕೆ ಬರಬೇಕು. ಕಟ್ ಮಾಡಿ ಫುಲ್ಲು ಬಂದು ಇಟ್ಕೊಬೋದು. ಕರೆಕ್ಟಾಗೈತಾ? ಇದು ಪೀಸನ್ನು ತೋಳಿಗೆ ಬಟ್ಟೆ ಶರ್ಟಿಗೆ ಬರುತ್ತಲ್ಲ, ಒಂದು ಪೀಸ್ ಕೊಟ್ಟು ಬಟ್ಟೆ ಪೀಸನ್ನು ಕೊಡಬೇಕು. ಇದು ಒಂದು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಅಷ್ಟೇ. ಇಲ್ಲಿಂದ ಇಲ್ಲಿ ನೀಟಾಗಿ ಫಸ್ಟ್ ಇಲ್ಲಿಂದ ಇಲ್ಲಿ ಕಟ್ ಮಾಡಿ. ಬ್ಲೌಸ್ ಉದ್ದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ಯಾ ನೀನು? ಹ್ಞೂ ಅಕ್ಕ. ಎಷ್ಟು ಇವಾಗ ರೆಡಿ 14 ಐತೆ, 15. ನೋಡಿ ಇನ್ನೊಂದ್ಸಲ ನನಗೇನೋ ತುಂಬ ದುಡ್ಡು ಅನಿಸ್ತಾ ಇತ್ತು, ದೊಡ್ಡ ಅನಿಸ್ತಾ ಇತ್ತು ನನಗೆ. ಈಗ ಬರ್ತಾ ಇಲ್ಲಿ ಮೇಲ್ಕೆ ಮಾಡಿ ಒಂದು ಅವ್ರು ನೋಡಿ ಮಾರ್ಕ್ ಹಾಕ್ತಿರಂಗೆ ಅವ್ರು ಸ್ವಲ್ಪ ಡೌನೇ ಮಾಡಿ. ಇಲ್ಲ ಬಾರ್ಡ್ರ್ ಏನು ಬರಲ್ಲ, ಬಾರ್ಡ್ರಲ್ಲಿ ಇನ್ನೂ ಕೇಳಲ್ಲ, ಬಾರ್ಡ್ರ್ ಕೊಡೋಕ್ಕಾಗಲ್ಲ ನಾವು ವರ್ಕ್ ಮಾಡ್ಬೇಕು. ಹಂಗೆ ಕಟ್ ಮಾಡ್ಬೇಕಾದ್ರೆ ಮಾಡ್ಕೊಂಡು ಇಲ್ಲಿ ಇಲ್ಲಿ ಮಾಡಿ. ಸರಿ, ಇದು ಕೂಡಿಸ್ಬೇಕಾದ್ರೆ ಗೊತ್ತಲ್ವಾ. ಇದರಲ್ಲಿ ಅಕಸ್ಮಾತ್ ಅವ್ರು ಏನಾದ್ರು ಡೋರಿ ಕೇಳಿದ್ರೆ ಇದು ಕಟ್ ಮಾಡಿ ಡೋರಿ ಕೇಳಿದ್ರೆ ಇದರಲ್ಲಿ ಡೋರಿ ಯೂಸ್ ಕಟ್ ಮಾಡ್ಕೊ. ಬೆಡ್ ಪಟ್ಟಿ ಅಕಸ್ಮಾತ್ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಲ್ಲಿ ಬರುತ್ತೆ. ಬೆಡ್ ಪಟ್ಟಿ ಅಕಸ್ಮಾತ್ ಏನಾದರೂ ಫ್ರಂಟಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕದು ಆಯಿತು ಅಂತ ಅನ್ಸಿದ್ರೆ, ನಮ್ಗೆ ಅನಿಸ್ತಾ ಇರೋದು ಚಿಕ್ಕದಾಯಿತು ಅಂತ, ಇನ್ನೊಂದು ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಂಡು ಅವ್ರಿಗೆ ಕೊಡಿ. ಇನ್ನೂ ತುಂಬ ಚಿಕ್ಕದಾಗ್ಬಿಡುತ್ತೆ, ಕೊಡಿ. ಅದು ಬೇಡ, ಅದು ಇದಕ್ಕೆ ಮಾಡಿಕೊ. ನೀನು ಡೋರಿ ಕೇಳೋರಾ? ಡೋರಿಗೆ ಎಲ್ಲೂ ಬಟ್ಟೆ ವೇಸ್ಟ್ ಮಾಡಬೇಡ. ತಕ್ಷಣ ಇದನ್ನ ಎತ್ತಿಟ್ಕೊ. ಇಲ್ಲಿ ನಾನು ಬೆಡ್ ಪಟ್ಟಿ ಕಟ್ ಮಾಡ್ಕೊಡ್ತೀನಿ.
ಅದು ಮೋಹನ್ ಅಂಗಡಿ. ನೆಲಮಂಗ್ಲನ ಇತ್ತು ತೋಳಿ ಬಟ್ಟೆ, ಇನ್ನೊಂದು ತೋಳಿ ಬಟ್ಟೆ ಎಲ್ಲೂ ಬಿಸಾಕ್ಬೇಡ. ಆಮೇಲೆ ಇದು ಕೂಡ ತೋಳಿ ಬಟ್ಟೆಗಾಗುತ್ತೆ. ಬೆಡ್ ಪಟ್ಟಿ ಇದು ತುಂಬ ಚಿಕ್ಕದಾಯಿತು ಅನ್ಸುತ್ತೆ. 4 3 ಅವಳದು ದೊಡ್ಡದು. ದೊಡ್ಡವಿದೆ. ರೆಡಿನ 3 ಅಂತಲ್ಲ. ಸರಿ, ತೋಳಿ ಬಟ್ಟೆ ಅದು ಮುಂದೆಗಡೆ ನೀನು ಇದನ್ನ ಹಿಡಿದಂಗ್ ಮಾಡ್ಬೇಕಾಗಿತ್ತು. ಇಲ್ಲಿ ಹಿಡಿತದೆ, ಇಲ್ಲಿ ನೋಡು ಹಿಡಿತದೆ ಇಲ್ಲಿ. ಅಲ್ಲಿ ಏನ್ ಗೊತ್ತಾ, ಚೀಚಿ ಕೊಡಿಸ್ತಾರಪ್ಪ, ಆ ಥರ ಹಸ್ಕೊಂಡಿಲ್ಲ. ಅಯ್ಯೋ ಹಿಡಿತಾ ಇದ್ದು ಬಿಡು. ನಾನು ಮುಂದೆನೆ